ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 4 ದಿನ ಆಯ್ತು ರೀ ನಾನೇನು ಲಾಗ್ ಹಾಕಿಲ್ಲ. ಯಾಕಂದ್ರೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹೊರಗಡೆ ನಾವು ಟೂರ್ ಹೋಗಿದ್ವಿ ರೀ. ಅನ್ಎಕ್ಸ್ಪೆಕ್ಟೆಡ್ ಟೂರ್ ಬಂತು ರೀ ನಮ್ದು ಹೋಗೋದು. ಅದಕ್ಕೆ ಹಾಕಲಿಲ್ಲ. ನಾವು ಎಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಮತ್ತು ಯಾವ್ಯಾವ ಜಾಗಕ್ಕೆ ಹೋಗಿದ್ವಿ ಅಂತ ಈ ವ್ಲಾಗ್ದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ರಿ. ವ್ಲಾಗ್ದಲ್ಲಿ 1 by 1 ಹೇಳ್ತಾ ಹೋಗ್ತೀನಿ. ಒಬ್ಬರು ಅಂದ್ರೆ ಮತ್ತೆ ಅಲ್ಲಿ ಇಬ್ಬರು ಬರಾಕತ್ತಾರಲ್ಲ. ಹಾಂ, ಇಲ್ಲಿದ ಅನ್ಸಿಟ್ಟು ಇಲ್ಲಿ ಒಬ್ರು ಬರ್ತಾರ. ಇಲ್ಲಿ 3 ಮಂದಿ. ಟೋಟಲ್ ನಾವು 5 ಜನ ಅದೇವಲ್ಲ. ಸಾಕ್ಸಿಗ್ನ ಹಾಯ್ ಫ್ರೆಂಡ್ಸ್, ರಾತ್ರಿ 1 ಗಂಟೆ ಆಗಿದೆ. ನೀನು ನಗದು ಹೋಗಿವಲ್ತ. ಈಗ ಹೋಗ್ತಾ ಇದ್ದೀವಿ ನೋಡ್ರಿ. ನಾವು ಹೋಗಿ ಬರ್ತೀವ್ರಿ. ನಾವು ನಿದ್ದೆ ಕಣ್ಣಲ್ಲಿದ್ದೀನಲ್ರಿ, ಅದಕ್ಕೆ ಸ್ವಲ್ಪ ನಗದು ಜಾಸ್ತಿ ಬರ್ತಾಯಿದೆ ನೋಡಿ. 1 ನಿಮಿಷ ತಡೀರಿ. ಅವ ಇದು ಯಾವ್ದ ಹೋಗ ಹಿಡ್ಕೋ ಮಮ್ಮಿ. ಬರತ್ತನ್ಲ ಚಪ್ಪಲ್ ಹಾಕೊಂಡು. ಇನ್ನೊಂದ್ಸರಿ ಕರೆಕ್ಟಾಗಿ ಹೇಳೇನ. 1 ಗಂಟೆ ಆಗಿದೆ. ನಮ್ಮ ಮಗನಿಗೆ ಇಲ್ಲಿ ಹಾಕೊಳಕ್ಕೆ ಅವಾಗ ಹಾಕೊಳಕ್ ಅವ ಯಾಕೆ ಹಾಕೋತಾನ? ಹಾಕೊಳ್ತಾನೆ. ಕೊಡಪ್ಪಿ ಒಂದಿಟ್ಟ. ಹೊಸನ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಜರ್ನಿ ಹೇಳ. ಹ್ಯಾಪಿ ಜರ್ನಿ. ಅದನ್ನು ಹೇಳಿ ಹೇಳಿಸ್ಕೋಬೇಕು. ನೀನು ನಿದ್ದೆ ಹಾಳು ಮಾಡಿದ್ದೆಲ್ಲ ನೋಡ್ರಿ. ನಮ್ಮ ಮಗ ಇದ ಇಲ್ಲಿ ಹಾಕೊಳಕ್ಕೆ ಅಂತ ತಂದ್ಕೊಟ್ರಿ. ಕಿವಿ ಎಲ್ಲ ಕವರ್ ಮಾಡ್ಕೊಂಡು. ಫ್ರೆಂಡ್ಸ್ ನೋಡ್ರಿ, ಎಲ್ಲ ಪ್ಯಾಕ್ ಆಗೇನ್ರಿ. ಈಗ ಭಾಳ ಚಳಿ ಐತ್ರಿ. ಈಗ ಹೋಗ್ತಾ ಇದೆ ನೋಡ್ರಿ. ನಾವು ಈಗ 1 ಗಂಟೆ ಆಗಿದ್ದು ಟೈಮ್. ನಮ್ದು ಗಾಡಿ ಈಗ ಬಂತ್ರಿ. ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಮಗಳು ಇದ್ದಾಳ್ರಿ, ಅಕ್ಕಿನಲ್ಲಿ ಪಿಕಪ್ ಮಾಡ್ಕೊತೀವ್ರಿ. ಮಾಡಿಕೊಂಡು ಮತ್ತು ನಮ್ಮ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ತೀವ್ರಿ. ಅಂದ್ರೆ ಬ್ಯಾಗ್ ಒಂದು ದೊಡ್ಡ ಅದಾವಲ್ಲ, ಅವ್ರು ತೊಗೊಂಬರಾಗಲ್ಲ ಅವ್ರಿ. ಇನ್ನು ಸೀದಾ ಹೋಗ್ರಿ ಪೂರ್ತಿ ಈ ಕಡೆ. ಅವು ಅಲ್ಲೆಲ್ರಿ ಹೋಗ್ಲಿ. ಈ ಸೈಡ್ ಹುಬ್ಳಿ ಧಾರವಾಡ ಬಸ್. ಇಲ್ಲೇ ನಿಂತ 14 ಅಲ್ಲಿ ಕೈಯಾರ ಮಾಡಲ. ಇಲ್ಲಿ ಹಿಂಗೆ ತಿರುಗಿಸ್ತಾರಲ್ಲ ಅವ್ರು. ಟ್ರಿಪ್ಪಿಗೆ ಹೋಗಕ್ಕೆ ಅಂಥೇಳಿ ಮತ್ತು ಹುಬ್ಳಿಯಿಂದ ನಮ್ಮ ಅಕ್ಕನ ಮಗಳ್ರಿ ಮತ್ತು ಅವ್ರ ರಿಲೇಟಿವು ಬರ್ತಾ ಇದ್ದಾರೆ. ಅವರು ಬಂದು ಬೆಳಗಾಂದ ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅವರೂ ನಮ್ಮ ಕಾರ್ದಲ್ಲಿ ಕರ್ಕೊಂಡು ನಾವು ಮತ್ತೆ ಹೋಗ್ತಾ ಇದ್ವಿ ನೋಡ್ರಿ ಎಲ್ಲರೂ ಕೂಡಿ. ಕಾಣಲ್ಲಿ ಕಡೆ ಆಯ್ರೀತಾ. ಚಲೋ ಕನ್ನಡ ನೋಡಂತೆ. ಯಾರು ಚಲೋ ಕಾಣಂಗಿಲ್ಲ. ಈಗ ನೈಟ್ ಆಗಿದ್ಲ. ಇಲ್ಲ, ಅದು ನಮ್ದು ಪೀಸ್. ಇಲ್ಲ ಬೇಡ ಕುಡಿತಿದ್ರೆ ಇಲ್ಲ ಬೇಡಪ್ಪ. ಅನ್ಬೇಕಂತ ಮಾಡಿದ್ನಿ. ನಾವು ಕಾರಲ್ಲಿ ಹೋಗ್ತಿರುವಾಗ ಹಾಗೆ ಇಲ್ಲಿ ಒಂದು ಸನ್ಸೆಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೂರ್ಯ ಉದಯ ಆಗ್ತಾ ಇರೋದು. ಅದನ್ನು ಒಂದು ಒಂದು ಕ್ಲಿಪ್ ತೊಗೊಂಡೆ ರೀ ನಾನು. ಅದ್ರದ್ದು ವ್ಯೂ ಹೆಂಗೆ ಕಾಣ್ತಿದೆ ಅಂತ ನಿಮಗೂ ತೋರಿಸ್ಲಿಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಸ್ಟಾರ್ಟಿಂಗ್ ಸೂರ್ಯ ಹೆಂಗೆ ಉದಯಿಸ್ತಾ ಇದ್ನಲ್ರಿ, ಅದ್ರದ್ದೆಲ್ಲ ಫುಲ್ ಡಿಟೇಲ್ಸ್ ನಾವು ನೋಡ್ತಾ ಇದ್ವಿ. ಅದು ನೋಡ್ರಿ ಎಲ್ಲ ಅರೌಂಡ್ ಎಲ್ಲ ಕೆಂಪಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಉದಯಿಸ್ತಿರುವಾಗ ಸೂರ್ಯಂದು ಒಂದು ಪ್ರಕ್ರಿಯೆ ಹೆಂಗೆ ಇರ್ತದಂತ. ಹಾಯ್, ಗುಡ್ ಮಾರ್ನಿಂಗ್. ನಾವು ಪುಣ್ಯಕ್ಕೆ ಬಂದಿದ್ದೀವಿ.
ಮಾಡ್ಕೊಂಡು ಹೋಗ್ತೇವೆ. ಏನು ಮಾಡ್ಬೇಕಾ? ಸೂರ್ಯನ ಕಡೆ ಗುಡ್ ಮಾರ್ನಿಂಗ್ ಹೋಗುನ್ ಬರ್ರಿ ಮುಂದೆ ಕಾಯಿಲೆ ಗೊತ್ತು ಬರ್ರಿ. ತೋರಿಸ್ ಮಮ್ಮಿ. ಹಾಂ ಇಲ್ಲಿ ಜಾತೈತಿ ನೋಡ್ರಿ. ನೋಡ್ರಿ ಕೂದಲ ಮ್ಯಾಗಿ ಥರ ಇದ್ದು ಈ ಜಾತೈತಿ ನೋಡ್ರಿ ಹುಷಾರ. ಹೋಗಿ ಶಾವ್ಗೆ ಯೂಸ್ ಮಾಡ್ಬೋದು. ಸೇಮ್ ರೇಟ್. ಎಷ್ಟಂತ? ಎಷ್ಟು ಹೇಳಿಲ್ಲ. ಬಟ್ ಅವರು ಒಂದೇ ರೂಮ್ ಹಿಡ್ತಾರೆ ಯೂಸ್ ಮಾಡಿದ್ರು. ಮೂರು ಇಷ್ಟೇ ಮಾಡ್ಕೊಂಡು ಹೋಗಾಕ 5 ಮಂದಿ ಇದೀವಲ್ಲ. ಒಬ್ಬೊಬ್ಬರಿಗೆ 300 ಇಲ್ಲ ಆಂಟಿ ಎಲ್ಲ ಸೇರಿ. ಹೌದಾ? ಎಲ್ಲ ಸೇರಿ ಈಗ ಒಬ್ಬೊಬ್ಬರಿಗೆ ಕೊಡಕೇನೆ ಬಾ. ಈ ಥರ ರೂಮು ಅವ್ರಿಗೆ ಕೂದಲೇ ಹಾಂ ಈಗ ನೋಡ್ರಿ ಎಲ್ಲರೂ ರೆಡಿ ಆಗ್ಯಾರ. ಅಲ್ಲೇ ಹೋಗ್ಬೇಕು ಬರುತ್ತೆ ಬ್ಯಾಗ್ ಹಿಡ್ಕೊಂಡು. ಅವ್ರ ಬ್ಯಾಗ್ ಹಿಡ್ಕೊಂಡು ಬರುತ್ತೆ ಹಾಯ್ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ. ಹೋಗಿ ಬರಾಕತ್ತಿ? ಫ್ರೆಶ್ ಆಗಿದ್ದೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದೆ. ಇಲ್ಲ ಹೋಗಿ ಬರ್ತಾ ಇದ್ದೀವಿ ಅಂದಿ. ಡಿಕ್ಕಿ ತೆಗಿ. ವೇರ್ ಆರ್ ವಿ? ಎಲ್ಲದೀವಿ? ನಾವು ಪುಣೆದಲ್ಲಿದ್ದೀವಿ. ಪುಣೆದಲ್ಲಿ ಫಸ್ಟ್ ಇಲ್ಲೊಂದು ತಿರುಪತಿ ದೇವರದ ಒಂದು ದರ್ಶನ, ಮಿನಿ ತಿರುಪತಿ ಅಂತೆ, ಅದ್ರ ದರ್ಶನ ಮಾಡಕ್ಕೆ ಬಂದೀವಿ. ನಂತರ ದಗಡುಶೇಟ್ ಗಣಪತಿಗೆ ದರ್ಶನಕ್ಕೆ ಹೋಗ್ತೀವಿ. ಅವಾಗ ಮತ್ತೆ ನಿಮ್ಗೆ ತೋರಿಸ್ತೀನಿ ವ್ಲಾಗ್. ಈಗ ಎಲ್ಲಿದ್ರಿ? ಈಗಿಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ವಿ ಫ್ರೆಶ್ ಆಗಲಿಕ್ಕೆ. ಎಲ್ಲ ಸ್ನಾನ ಆಯಿತು, ಇನ್ನೂ ಟಿಫಿನ್ ಆಗಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಟಿಫಿನ್ ಆಮೇಲೆ ಊಟ ಮಾಡ್ಕೊಂಡು ನಿಮಗೆಲ್ಲ ಭೇಟಾಗ್ತೀವಿ. ಓಕೆ ಬಾಯ್. ಫ್ರೆಂಡ್ಸ್, ನಾವು ಬೇಕಾಗಿದ್ದು ಸಿಗ್ಲಿಲ್ಲ ರೀ. ನಮಗಿಲ್ಲಿ ವಡಾಪಾವ್ ಸಿಕ್ಕಿದ್ ನೋಡ್ರಿ.
ಅದಕ್ಕೆ ವಡಾಪಾವ್ ತಿಂದು ದರ್ಶನ ಮಾಡಿ ಆಮೇಲೆ ಮತ್ತೆ ಹೋಗಿ ನಮ್ಗೆ ಏನು ಹೋಟೆಲ್ಲ ಮತ್ತಿದ್ದಿ ಹೋಟೆಲ್ಲ ತಿಂದು ಬರ್ತೀವಿ ನೋಡ್ರಿ ಟೀ ಕುಡಿತಾ ಇದ್ದೀವಿ. ಟಿಫಿನ್ ಆಯಿತು. ಚಹಾದಲ್ಲಿ ಏನು ಏಲಕ್ಕಿ ಭಾಳ ಹಾಕ್ಯಾರ ಅಂತ ಹೇಳಾಕ್ತಾರ್ರಿ. ಅಲ್ಲಿ ಹಿಂದೆ ಕುಡಿಯಾಕತ್ತಾರ ಗಪ್ಪ. ಹೌದ್ರಿ, ಏಲಕ್ಕಿ ಟೇಸ್ಟ್ ಇದೆ, ಬಟ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ರೀ. ಶ್ವೇತಾ, ನೀನು ನಮ್ದು ಹಿಂಗೆ ಮಾಡ್ಕೊತ ಬಾ ಸೆಲ್ಫಿ. ನಾ ಇಲ್ಲಿ ಮಾಡಾಕತ್ತೇನೆ ದೇವ್ರದ್ದು. ನಂದು ಮಾಡು. ಇಲ್ಲ ಅಕ್ ಮಾಡತ್ತ ಸೆಲ್ಫಿದು. ಹಾಂ ಎಲ್ಲ ನಾ ಈಗ ಗುಡಿದು ಮಾಡತ್ತ. ಇಬ್ರು ಒಂದೊಂದು ವಿಡಿಯೋ ಹೊಡ್ಯಾರಣ್ಣ. ಮಿನಿ ತಿರುಪತಿ ನೋಡಿ ದರ್ಶನ ಅಲ್ಲಿ ಆಗಲಿಲ್ಲ ನನಗೆ. ಇಲ್ಲ ಇಲ್ಲೇ ಪೂಜಾದಿ ಏನು ಇಟ್ಟಿಲ್ಲ. ಅವ ದೂರ ಹೋಗಿ ಒಬ್ರು ಮಿಸ್ಸಿಂಗ್ ಅದಾರ. ಬರ್ರಿ. ಗೋವಿಂದ ಗೋವಿಂದ. ಅಂತೀರಿ 1 2 3 ಅಂತೀನಿ. ಗೋವಿಂದ ಗೋವಿಂದ ಅನ್ಬೇಕು. 1 2 3 ಗೋವಿಂದ 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 ಗೋವಿಂದ. ಹಲೋ ಫ್ರೆಂಡ್ಸ್, ಇಲ್ಲಿ ಪುನಃ ಹತ್ರ ಒಂದು ಮಿನಿ ತಿರುಪತಿ ಇತ್ರಿ. ತಿರುಪತಿ ದೇವಸ್ಥಾನ ಇತ್ರಿ. ಇದನ್ನ ದರ್ಶನ ಮಾಡಕಂತ ಬಂದಿದ್ವಿ ನಾವು. ಫಸ್ಟ್ ಇದೇ ದೇವ್ರ ದರ್ಶನ. ಆಮೇಲೆ ಎಲ್ಲಾರು ಸೇರಿ ಗ್ರೂಪ್ ಫೋಟೋ ಒಂದು ತಗೊಂಡಿವಿ. ನಾನು ತಿರುಪತಿ ದರ್ಶನಕ್ಕಂತ ಹೋಗಿದ್ನಿರಿ. ಅಲ್ಲಿ ಬೆಟ್ಟಕ್ರಿ, ಬೆಟ್ಟ ಹತ್ತಿ ಬಂದೆ, ದರ್ಶನ ಆಗಿದ್ದಿಲ್ಲ. ಈಗ ನೋಡ್ರಿ ದೇವ್ರ ದರ್ಶನ ಆಯ್ತು. ಬಹಳ ಮನ್ಸಿಗೆ ಖುಷಿ ಆಗಿತ್ರಿ ನನಗ. ಯಾಕಂದ್ರೆ ಇಲ್ಲಿ ದೇವ್ರ ಕಣ್ಣ ನೋಡಿದೀನಿ. ಕೇಳಿ ಎಲ್ಲಾರ್ದು ಹೇಳ್ರಿ ಹೆಂಗಿದ್ ದರ್ಶನ. ಚಲೋ ಆಗೈತಿ. ಬಾಳ ಬಂಗಾರ ಆತ. ನಾನು ತಿರುಪತಿಗೆ ಹೋಗಿರ್ಲಿಲ್ರಿ, ಅದಕ್ಕ ಇಲ್ಲಿ ತಿಮ್ಮಪ್ಪನ ದರ್ಶನ ಆಯ್ತಾ, ಖುಷಿ ಆಯ್ತ್ರಿ ನಂಗೆ. ಆಂಟಿ ಅಂತೂ 4-5 ಸಲ ಹೋಗಿ ಬಂದಾರ. ದೇವ್ರ ನನಗೆ ಬಾಳ ಭಕ್ತಿಯಿಂದ ನನ್ಗೆಲ್ಲ ಆಶೀರ್ವಾದ ಮಾಡ್ಯಾನ. ಅದಕ್ಕೆ ಬಾಳ ಸಲ ಬಾಬಾ ಅಂತ ಕರೆಸ್ಕೊತಾನೆ. ಬಂದಿದ್ದೀನಿ. ಯಾಕಂದ್ರೆ ದುಡ್ಡು ಯಾರ ಹತ್ರ ಇರ್ತದೆ ಅವರು ದೇವ್ರಿಗೆ ಪ್ರಿಯರು. ಅವರನ್ನೇ ಜಾಸ್ತಿ ಕರೆಸಿಕೊಳ್ಳೋದು. ಮನುಷ್ಯರಿಗೆ ಪ್ರಿಯರು. ಲಕ್ಷ್ಮಿ ಯಾರ ಕಡೆ ಇರ್ತಾನ ದೇವ್ರು ಇಲ್ಲೇ ಬರ್ರಿ ಇಲ್ಲೇ ಬರ್ರಿ.
ಎಷ್ಟೊಂದು ಅಪಾರ್ಟ್ಮೆಂಟ್ಸ್ ಅದಾವ. ಚಲೋ ನಾಷ್ಟ ಮಾಡಕ್ ಹೊಂಟೀವ್ರಿ. ನಿಮಗೇನು ಹೊತ್ತಬೇಕಂತ ಮಸಾಲ ದೋಸೆ, ಅದು ಉತ್ತಪ್ಪ, 2 ಉತ್ತಪ್ಪ, 2 ದೋಸೆ. 2 ದೋಸೆ, 2 ಉತ್ತಪ್ಪ 2 ದೋಸೆ. ಮಸಾಲ ದೋಸೆ ದೊಡ್ಡ ಜಲ್ದಿ ನಾನು ನೋಡ್ಕೊಂಡು ಹೇಳ್ತೀನಿ ಅದ್ರಾಗ ಉತ್ತಪ್ಪ ಚಲೋ ಇತ್ತು ಇನ್ನು ದೋಸೆ ಚಲೋ ಇತ್ತು. ಯಾರ್ಯಾರು ಪರಿಚಯ ಇರ್ತಾರಲ್ಲ ಒಬ್ರಿಗೊಬ್ರು ಹೇಳ್ಕೊತಂದ್ರೆ ಜಾಸ್ತಿ ಆಗ್ತೈತಿ. ನಮ್ದು ದೋಸೆ ಬಂದೈತಿ, ನಾವು ದೋಸೆ ತಿನ್ನಾಕತ್ತೀವಿ. ನಿಮ್ದು ಉತ್ತಪ್ಪ ಬಂದಿಲ್ಲ. ನಾನು ಹಬ್ಬಕ್ಕೆ ತಿಂತೀನಿ. ಯಾರು ನಾನು ಕದಿತಾ ಇರೋದು ದೋಸೆನಾ? ಹುಡುಗರು ನಮ್ಮ ಹಿಂಬಲ್ಲೇ ಇರ್ತಾರೆ, ನಾವು ಭಾಳ ಕೇರ್ದಿಂದ ಇರಬೇಕು. ಎಲ್ಲ ಬಾಲ್ಗಳು ಖಾಲಿ ಆಗ್ತವೆ. ಸಾರು ಒಂಥರ ಹುಳಿ ಹುಳಿ ಚಂದ ಐತಿ. ಚಂದ ಐತಿ. ಮನೆಯವ್ರ ಸ್ಟೈಲ್. ಕಾರ್ಗಡೆಯಿಂದ ಒಂದು ಬಟ್ಲೆ ತುಂಬಲ್ಲ. ನಿಮ್ದೇನಿಲ್ಲಲ್ಲ ಕಾಫಿ ಚಾ ಯಾಕ? ಅದ್ ನಂದೈತದ. 1/2 ತಗೊಳ್ತಾ ಇದ್ದೀರಿ ನಾನು ನನ್ನ ಮಗಳು. ನಂದೈತದ. ಚೇರ್ಸ್ ಮಾಡಲಿ. ನೀವಿಬ್ರು ಮಾಡ್ಬೋದು. ಇದು ತೋರಿಸಿದ್ನಲ್ಲ ಹೋದ ವ್ಲಾಗ್ದಲ್ಲಿ, ಮತ್ತೊಂದ್ ಸಾರಿ ಬಗ್ಗೆ ಹೇಳಿದ್ದಲ್ಲ. ಫಿಶ್ ಬಗ್ಗೆ ಎಲ್ಲ ತೋರ್ಸತ್ತಿದ್ನಲ್ಲ. ಇದು ನನ್ನ ದೊಡ್ಡ ಮಗಳು. ಮತ್ತೊಂದ್ ಸಾರಿ ಬಗ್ಗೆ ಹೇಳಿದ್ದಲ್ಲ ಒಂದ್ ವ್ಲಾಗ್ದಾಗ. ಸಾರಿ ಮನೆಗೆ ಹೋಗಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಅದಲ್ಲ, ಸಾರಿ ಕೊಡ್ಬೇಕಿತ್ತು ನಮ್ ಮಗಳಿಗೆ. ಹಾ ಹೇಳಿದ್ನಲ್ಲ, ಆ ಮಗಳೇ ಇವರು ಡಾಕ್ಟರ್ ಇದ್ದಾರಂತ ಹೇಳಿದ್ನಲ್ಲ, ಅವರೇ ಇವರು. ನಾ ಫಸ್ಟ್ ಕುಂದಿರ್ತೀನಿ. साहेब शनिवारवाडा पार्किंग इकडेच लावायचं त्याला. आणि इथून कसं जायचं मला? शनिवारवाड्याला जायचं बघायला जायचं. ಪುಣೆ ಒಳಗೆ ಎಲ್ಲ ದರ್ಶನ ಆಯ್ತು ರೀ. ದಗಡೂಶೇಖರ ಗಣಪತಿದ, ಮತ್ತೆ ಅಲ್ಲಿ ನೋಡೋದಿದೆ ಶನಿ ಸಿಂಗರದೇನೈತೆ ಅಲ್ಲರ್ವಾಡ ಏನಾಯ್ತು. ಫಸ್ಟ್ ಫಿಕ್ಸ್ ಮಾಡಿ ಯಾವ್ದು ಏನಂತ ಅದು ನೆನ್ಪು ಬರವಲ್ತು ನನಗೆ. ಹಾಂ, ಶನಿವಾರ ಕೂಟ. ಶನಿವಾರ ಕೂಟ ಅಲ್ಲ ಯಪ್ಪ, ಶನಿವಾರ ವಾಡ. ಮಮ್ಮಿ ಅಂಜಂದು ಹೇಳ್ತಾ ಎಲ್ರಿ ಎಲ್ಲೊಂಟಿರಿ ನೆಕ್ಸ್ಟ್ ಅಪ್ಡೇಟ್. ನಾವು ಅಂಟಿ ಮಕ್ಕೊಂಡಳಕ್ಕೆ ಅಲ್ಲಿ ಈಗ
ಶನಿ ಸಿಂಗಾಪುರಿಗೆ ಹೋಗ್ತೀವಿ 10:30 ಅಂತ. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿ ಇವತ್ತು ಶಿರ್ಡಿಗೆ ಹೋಗಿ ಅಲ್ಲಿ ಒಂದು ಇರ್ತೀವಿ ರೀ, ರೂಮ್ ಮಾಡ್ಕೊಂಡು ಮಾರ್ನಿಂಗ್ ಬೇಗ ಇದ್ದು ದೇವ್ರ ದರ್ಶನ ಮಾಡ್ತೀವಿ. ವಾಪಸ್ ಇಲ್ಲೇ ಬಂದು ನನಗೆ ಫೋನ್ ಮಾಡಿ. ಶನಿವಾರ ವಾಡ ನೋಡಕ್ ಬಂದಿದೀವಿ. ಏನ್ ಶನಿವಾರ ವಾಡಿ ಏನೈತಿ ಗೊತ್ತೈತಿ? ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದೀವಿ. ಮಗಳೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳ, ಅವ್ರ ಜೊತೆ ಹೊಂಟೀವಿ. ನೋಡಿ ಫ್ರೆಂಡ್ಸ್, ಕುಡಿಯಕ್ಕೆ ನೀರು ಬೇಕು ಅಂತ ಇಷ್ಟು ದೊಡ್ಡ ಬಾಟಲ್ ನೀರು ತಗೊಂಡು ಹೋಗ್ತಾ ಇದ್ದೀವಿ. ಅದು ನೀವು पेशवांची वंशवेळ बालाजी विश्वनाथ राधाबाई ಜೋಕಾಲಾಡಕ್ಕೆ ಕೊಂಬಿ ಹಿಡ್ಕೊಂಡು ಅದನ್ನ ಕೋತಿ ಮರಿ ಫೋಟೋ ಹೊಡ್ಯಾತಿದ್ದು ಕೋತಿಗಳು ಗಿಡ ಏರಿದ್ದು. ಇದು ರಾಜರ ಆಸ್ಥಾನ ಇತ್ತು. ಇಲ್ಲೆಲ್ಲ ಕಾರಂಜಿ ಚಿಮ್ತಿದ್ವು, ಅಲ್ಲಿ ರಾಜರು ಕುಂದಿರ್ತಿದ್ರು. ಅಲ್ಲಿ ಮುಂದೆ ಐತಕ್ಕ. ಈಗ ಒಮ್ಮೆ ಹೋದಾಗ ತಗೊಂಡು ಹಾಕೊಂಡು ಹಾಕತ್ತಿದ್ದಿಲ್ಲ, ಅಲ್ಲೇ ಸಿಗ್ತಾ ಹೊಂಟೇವು. ಸೋಡಾ ಅಂತ ಕುಡಿದಾರೆ ಬ್ಯಾಡ್ರಿ, ತಂಪಾಗ್ತೈತಿ. ನಾ ಸೋಡಾ, ಲಿಂಬು ಸೋಡಾ ಕುಡಿತೇವೆ. एक अलग वाला बना के दूं क्या? ಬೇರೆ ಬೇರೆ ಹೋಗಿಲ್ರಿ ಎಲ್ಲ. एक अलग वाला बना के दूं? ಕಾಲ ವಾಲ नहीं, दो नींबू सोडा बना दूं, एक कोकम सोडा बना दूं. नको नको सगळं तेच. भैया आएंगे ना सोडा उसमें पानी नहीं डालेंगे. ಎಲ್ಲ ತಿಂದ ಅದು ಕುಡಿತೇನೆ ಫಸ್ಟ್. ಏನು ಸೌತೆಕಾಯಿ, ಮಾವಿನಕಾಯಿ, ಮಾವಿನಕಾಯಿ ಅಯ್ಯೋ ಗೊತ್ತಿರ್ತದೆ. ನೀ ಏನ್ ತರಕ್ ಹೋಗಿದ್ದಿ? ಇದೆಷ್ಟ ಉಳಿತು ನಿಂಗೆ? ಈಗ ಇರೋ ಮುರಿದು ಕೊಡ್ತೀನಿ. ಇಲ್ಲಿ ಇದನ್ನ नींबू पानी 20 रुपये सोडा 4 बार. 1 2 3
ಹಿಡೀರಿ ಅದಕ್ಕೆ ಪೂರ ಎಷ್ಟ 200 ಇದು 250 ಅಂತ ಇದೇ ಇರಲಿ ನಾವು ರೊಕ್ಕ ಕೊಡ್ತೀವಿ ಫೋನ್ ಪೇ ಮಾಡಲಿ ದಗಡು ಶೆಟ್ಟಿ ಗಣಪತಿ ದರ್ಶನ ಮಾಡ್ಕೊಂಡಿವ್ರಿ ಈಗ ಯಾಕ್ರಿ ಗಡ್ಬಡಿ ಒಳಗ್ ಮಾಡಿದ್ರಿ ಯಾಕೆ ಓಡಾಕತ್ತಿದ್ರಿ ಯಾಕಿಲ್ರಿ ಭಾಳ ರಶ್ ಐತಿ ಗುಡಿ ರೀ ದರ್ಶನ ಆಗ್ತದಿಲ್ಲ ಅಂದ್ರಿ ಲೈನ್ ಹಚ್ಚಿ ಸ್ಪೆಷಲ್ ಟಿಕೆಟ್ ತಗೊಂಡು ಹೋಗಿವ್ರಿ ಆಮೇಲೆ ಈಗ ನೆಕ್ಸ್ಟ್ ಆ ದೇವ್ರ ದರ್ಶನ ಆಗ್ತದೆ ನಮಗ್ ತೋರ್ಸಿಲ್ಲಲ್ರಿ ಬ್ಲಾಗ್ ಒಳಗ ಏನು ಮೊಬೈಲನ್ನೇ ಬಿಡಂಗಿಲ್ರಿ ಅಲ್ಲಿ ಏನು ಮಾಡೋದು ಹೇಳ್ರಿ ಅದು ನಾವು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ನೀ ಮುಚ್ಚಿ ತಗೊಂಡ್ ಹೋಗ್ಬೇಕಿಲ್ಲ ಮೊಬೈಲ್ ಭಾಳ ರಶ್ ಐತ್ರಿ ಇಲ್ಲಿ ಏನು ಮೊಬೈಲ್ ನೋಡ್ತವ್ರಿ ನಮ್ಮನ್ನ ಬಿಡ್ಬೇಕಾದ್ರೆ ನಡ್ರಿ ಅಂತ ದುಡ್ಸಾಕತ್ತೀರಿ ಅಲ್ಲಿ ಬಿದ್ದು ಅಲ್ಲಿ ಮುರ್ಕೋಬೇಕಿಲ್ರಿ ಆಮೇಲೆ ಪ್ರಸಾದ್ ತೋರಿಸ ಆಮೇಲೆ ಇದೇ ಪ್ರಸಾದ ತಗೊಂಬಂದೀವ್ರಿ ದೇವ್ರ ಆಶೀರ್ವಾದ ಒಂದು ಹೂ ನಮಗೆ ಪಾಪಡಿ ಕೊಟ್ಟಾನ್ರಿ ದೇವ್ರು ಆಮೇಲೆ ಇದು ಪ್ರಸಾದ ಡಬ್ಬಿ ತಗೊಂಬಂದೇನಿ ನೋಡ್ರಿ ಆಮೇಲೆ ತೋರ್ಸಂತೇಳಿ ಅವು ತಿಂಗಿನ ತಗಿನ ಮುಂದೆ ಆಕಿ ಕಸ ಉಡ್ಸೋಕೆ ಅಲ್ಲಿ ಪಾರ್ಲರ್ದಾಗ ಆಕಿನ ಮಾತಿನ ಶೈಲಿ ಇಷ್ಟ ಆತಂತ ಅವ್ರು ಒಂದ ಹಂಗ ರೀಲ್ ಹಾಕಿದ್ರ ಇಲ್ಲ ಅವ್ರಿಗೆ ಆರ್ಡರ್ ಮಾಡ್ಯಾರಂಟಿ ಖಾಲಿ ಹೇಳ್ಯಾರ ಪಂಜಾಬಿ ಥಾಲಿ ಅವ್ರು ಮಾಡ್ಯಾರ ಆಕಿಗೆ ಏನೂ ಬರಂಗಿಲ್ಲ ಅವ್ರು ಇಲ್ಲ ಕಸ ಶುರು ಮಾಡ್ತಾರಲ್ಲ ರೋಟಿ ಕೊಡಕ್ಕೆ ಕಸ ಉಡ್ಸೋದು ಚಾ ಮಾಡೋದು ಹಾಂ ಆಯ್ತು ಬೇಡಕ್ಕ ಅಕ್ಕಿನ ಮುಂದೆ ತರಕ ಅವ್ರು ನಿಂತಾರ್ರಿ ಮುಂದೆ ಹಾಕೊಂಡಿದ ಥೋಡಾ ಸೊ ಥ್ಯಾಂಕ್ ಯು ಇದು ರಾಯ್ತ ತಂದಿದ್ದಾರೆ ಮತ್ತೆ ನೋಡಿ ಬಟ್ಟಿ ಕಾಗಿರ್ತಂತ್ರಿ ಹಾರ್ವಾಳ ಇದರಿ ಪನ್ನೀರ್ ಈ ಸೈಡ್ ಮರಾಠ ಸೈಡ್ ಅಲ್ರಿ ಭಾಳ ತಿಕ್ಕ ನಿಮ್ಮಂತ ಹೇಳ್ಬೇಕಾಯ್ತು ಸ್ಪೈಸಿ ಐತ್ರಿ ಬಟ್ ಟೇಸ್ಟಿ ಐತಿ ಊಟ ತಾಡ ಪೀಸ್ ಪಲಾವ್ ಮಮ್ಮಿ ಒಂದ ತುತ್ತೈತ್ಯ ಒಂದ ತುತ್ತು ಹಿಂಗೆ ಬಾಯ ಹಾಕೊಂಡು ಹೋಗ್ಬಿಡ್ತೈತೆ ಹಾಂ ಅಕ್ಕಿಗಂತೂ ಹಾಕಲ್ವ ರುಚಿ ನೋಡ್ತಾ ಊರು ಪುಣೆ ಒಳಗದಿ ಆರ್ ಯು ಶೋರ್ ಲಾಕ್ ಸ್ವಲ್ಪ ಹೊರಗಡೆ ಬಂದಿವೆ ಹೆಸರು ಬೇಕು ಹೆಸರು ಊರಿನ ಹೆಸರು ನೀ ಎಷ್ಟು ಲಕ್ಷ ಕೊಟ್ಟಿ ಟ್ರಿಪ್ ಮ್ಯಾಲ ಅಂತ ಇದು ಕ್ವೆಶನ್ ಈಗ ನೋಡಿಲ್ಲ ಮತ್ತು ನೀ ಹೆಂಗೆ ಹೇಳ್ಕೊಡಕತ್ತಿ ಇನ್ಫಾರ್ಮೇಶನ್ ನೆಕ್ಸ್ಟ್ ಶನಿ ಸಿಂಗಾಪುರ್ಗೆ ಹೊಂಟೀವ್ರಿ ನಾವು ಈಗ ಮನೆಯೆಲ್ಲ ದರ್ಶನ ಆಯಿತು ಹೋಗಿ ಬಂದೀವಿ ಈಗ ಪಂಡ್ರಾಪುರ ಒಳಗೆ ರಶ್ ಭಾಳ ಇರುತ್ತೆ ಅಲ್ಲಿ ಪಾಳೆ ಹೆಂಗಿರುತ್ತೆ ಯಾರೇ ತ್ರಂಬಕೇಶ್ವರ್ನಲ್ಲಿ ರಶ್ ಐತಿ ಸ್ಯಾಟರ್ಡೇ ಸಂಡೇ ರಾತ್ರಿ 7 ಗಂಟೆ ಆಯಿತು ಶ್ವೇತಾ ಎಲ್ಲಿ ಹೊಂಟಿರಿ ರಾತ್ರಿ ಹೊತ್ತ ಇಟ್ಸ್ ಅರೌಂಡ್ 7 PM ಆ್ಯಂಡ್ ನಾವೆಲ್ಲ ಈಗ ಚಹಾ ಕುಡಿಯೋಕೆ ಹೊಂಟೇವಿ ಯಾಕಂದ್ರೆ ನಮ್ದು ಪ್ಲಾನ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಆಗ್ಬಿಡ್ತೆ ಸೊ ಸ್ವಲ್ಪ ಮೂಡ್ ಸ್ವಲ್ಪ ಆಫ್ ಆಯಿತು ಸೊ ಚಹಾ ಕುಡಿದು ಚಹಾ ಕುಡಿದು ಎನರ್ಜಿ ಯಾಕೆ ಮಮ್ಮಿ ಬರವಾಲಾಗಿದ್ಯಲ್ಲ ಚಹಾ ಕುಡಿಯಾಕ ನಾನು ಚಹಾ ಕುಡಿಯಂಗಿಲ್ಲ ಬ್ಯಾಡ್ ಅಂತ ಹೇಳಿದ್ರೆ ಕಂಪನಿ ಕೊಡ್ಬೇಕು ಕಂಪನಿ ಲಾಗ್ ಬೇಕಾದ್ರೆ ಮಾಡುವಂತ ಕರ್ಕೊಂಡು ಇಲ್ರಿ 4 ಕರ್ಕೊಂಡು ನೋ ನಾವೆಲ್ಲ 4 ನಿನಗೆ ಎಷ್ಟು ರೂಪಾಯಿ 500 ಹಾಂ ಅಮ್ಮ ಪ್ಯೂರ್ ಭಾಳ ಚೇಂಜಿಲ್ಲ ಇವ್ರ ಕಡೆ ಅದ್ಲಿತ್ತು ಎಲ್ಲ ಕಡೆ ಅಂದ್ರೆ ಭಾಳ ಸಮಸ್ಯೆ ಆಗ್ತದೆ
ಅಂಗಡಿನೂ ತಗೋ. ಅವ್ರದ್ದು ಪ್ರಮೋಷನ್ ಮಾಡಲ್ಲ. ಇಲ್ಲಿ ಬಂದಾಗ ಇಲ್ಲಿ ಚಾಯ್ ಕುಡೀರಿ. ಚಲೋ ಇತ್ತು. ಇನ್ನೂ ಗೊತ್ತಿಲ್ಲ ನಮಗೆ. ಜಾಗ್ರಿ ನೋಡ್ರಿ ಫ್ರೆಂಡ್ಸ್, ಟೀ ಕುಡಿಯೋಕೆ ಬಂದಿದ್ದಾರೆ ಎಲ್ಲ. ಇವರು ಡಾಕ್ಟರ್ ರೀಟಾ ಅವರು ಅವ್ರ ರಿಲೇಟಿವ್, ಇವರು ಟೀಚರ್ ಅವರು. ಇವರು ನನ್ನ ಮಗಳ್ರಿ. ಆಕೆ ವ್ಲಾಗ್ ಮಾಡಕ್ಕೆ ಹುಮ್ಮಸ್ ಕೊಟ್ಟ ನನ್ನ ಮಗಳು. ಈ ಟೀ ಅಂಗಡಿ ಆ ಸರ್ಕಲ್ ಸರ್ಕಲ್ ಆ ಡ್ರೈವರ್ನ ತೋರಿಸ್ಬಿಡ, ಇವರೇ ನಮ್ಮ ಕರ್ಕೊಂಬಂದವರು. ಒಂದು ಅಭ್ಯಾಸ ಆಗ್ಬಿಟ್ಟಿದ್ರಿ ಅವ್ರಿಗೆ. ಏನಾಗ ಅರ್ಥ ಆಗಲಿಲ್ಲ. ಬೇಡ್ರಿ, ನೀವು ಅರ್ಥ ತಿಳ್ಕೊಬೇಡ್ರಿ. ಈಗ ನನಗೆ ಮೊಮ್ಮಗಳು ಹುಟ್ಟಿದಾಳ, ಆ ವಿಷಯ ಬೇಡ್ರಿ. ಇದೇನು ಕಲ್ಕೊಂಬಂದಿಯಪ್ಪ ಅಂತ ಆಕಿನ ಮಾಡ್ತಿದ್ಲ ಮಲ್ಕೊಂಡಾಗ. ಒಬ್ರಿಗಿಂತ ಒಬ್ರು ದೇವ್ರಿಗೆ ಹಾಕ್ಬೇಕು ಅಂತ ಫಿಲಮ್ ಇಲ್ಲ. ಇವ್ರು 400 ರೂಪಾಯಿ ಇತ್ತು, ಅದು ಖರ್ಚಾಗ. ನಮ್ಮ ಕಡೆ 300 ರೂಪಾಯಿ ಇತ್ತು. ಅಕ್ಕಲ್ಲೇ ಇದು ಎಷ್ಟು ಮುರಿಸ್ಬೇಕು. 200 ರೂಪಾಯಿ ಕೊಡ್ತೀನಿ. ಇಲ್ಲ, ಎಷ್ಟು ಹೇಳಿದ್ರು ಟೀ? 20-30 ಇದ್ರು. ಅಲ್ಲ, ಈಗ ಟೀ ಅಮೌಂಟ್ ಎಷ್ಟು ಹೇಳಿದ್ರು? ನಾವು ಕ್ಯಾಶ್ ಕೊಡಕ್ಕೆ ಹೋದೆ, ಅವ್ರಿಲ್ಲ. 10 rupees per head ಐತಿ. 50 rupees. ಫ್ರೆಂಡ್ಸ್ ನೋಡ್ರಿ, ನಾನು ಚಾ ಕುಡಿತಾ ಇಲ್ಲ, ಬಟ್ ಇವ್ರ ಕಂಪನಿ ಕೊಡ್ತಿದ್ದೀನಿ ಹಾಗೆ ಕುತ್ಕೊಂಡು. ನೋಡ್ರಿ, ಬಿಳಿ ಹಾಲು ಕುಡಿದು ಇಷ್ಟೇ ನಮಗೆ ಸಿಕ್ಕವ್ರು ಇದ್ದಂಗೆ ಅಕ್ಕಗಳು ನನಗೆ ಏನಾದ್ರು ಅಂತಾರೆ ನೋಡ್ರಿ. ನಾನು ಅನಿಸ್ಕೊಳ್ತಾನೆ ಇರ್ತೀನಿ. ಟೀ ಕುಡಿಲಿಲ್ರಿ, ಇವರೆಲ್ಲ ಟೀ ಕುಡಿದ್ರಿ. ಆದ್ರೆ ಚಳಿ ಚಳಿ ಭಾಳ ಆಗ್ತದ್ರಿ. ಈಗ ನಾವು ನೆಕ್ಸ್ಟ್ ಮುಂದಿನ ಪ್ಲಾನ್ ನಾಸಿಕ್ ಹೋಗ್ತಾ ಇದ್ದೇವೆ ನೋಡಿ. ಹೇಳಿಬಿಟ್ಟು ಎದಕ್ಕೆ ಹೇಳ್ತಿ? ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಾ ಆಮೇಲೆ ಹೇಳ್ತೀನಿ ರೀ ನಿಮಗೆ. ಇನ್ನೂ ನಮ್ದು ಅಂತ ಇದ್ದೀವಿ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ. ಬಟ್ ಇನ್ನೂ ನಾವು ಗೆಸ್ ಮಾಡಿಲ್ರಿ. ನೀವು ಗೆಸ್ ಶಿರಡಿ ಹೋಗ್ತೀವೋ ನಾಸಿಕ್ ಹೋಗ್ತೀವೋ ಅಂತ ನಾನು ವ್ಲಾಗ್ದಲ್ಲಿ ನೆಕ್ಸ್ಟ್ ಹೇಳ್ತೀನಿ. ಏ ಗಾಡಿ ಬರತ್ತೈತಿ, ಚೇತನ ಗಾಡಿ ಬರಾಕ್ತಿತ್ತಲ್ಲೇ. ಅಲ್ಲ ವಿಡಿಯೋ ನೋಡಾಕಿದ್ರೆ ಯಾರೋ ಡಿಟೆಕ್ಟಿವ್ ಬಂದು ಏನು ಡಿಟೆಕ್ಟಿವ್ ಮಾಡಕತ್ತಾರಂತೆ. ಕಾರ್ ಕಡೆ ಯಾರು ಕಾಲಟ್ಟಕ್ಕೆಲ್ಲ ಬಿಟ್ಟಾರ. ಕಾಲಿಗೆ ತಂಡತ್ತದಿಲ್ಲ. ಎಷ್ಟು ಡಿಗ್ರಿ 18 ಡಿಗ್ರಿ ಸೆಲ್ಸಿಯಸ್. ಹೋಗಂಗ ಹೋಗ್ಬಿಡ, ರೋಡ್ ಮೇಲೆ ಹೋಗ್ಬಿಡಂಗ. ಪುಣೆಗೆಲ್ಲ ನಮ್ಮದು ಟ್ರಿಪ್ ಮುಗಿಸಿ ನಾವು ಇಲ್ಲಿ ನೆಕ್ಸ್ಟ್ ಇಲ್ಲಿ ನಾಸಿಕಿಗೆ ಬಂದೇವ್ರಿ. ನಾಸಿಕ್ದಲ್ಲಿ ನಾವು ಎಲ್ಲಿ ಇರಬೇಕು ಅಂತ ರೂಮ್ ಬುಕ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ರೀ. ರೂಮ್ ಎಲ್ಲಿ ಖಾಲಿ ಇದಾವೆ ಅಂತ ನೋಡೋಕೆ ಹೋಗಿದ್ದಾರೆ ನಮ್ಮ ಮಕ್ಕಳು. ಮತ್ತು ಮುಂದೆ ನಮ್ದು ಇನ್ನೇನು ಬ್ಲಾಗ್ದಲ್ಲಿ ಏನೇನು ಬರ್ತೈತಿ ಏನೇನಿಲ್ಲ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ ರೀ.
ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ರೀ. ಮತ್ತು ನಮ್ಮ ಮುಂದಿನ ವ್ಲಾಗ್ದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಬಾಯ್ ಬಾಯ್.